ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಈ ಪ್ರಕರಣ ಸಂಬಂಧ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. 24ನೇ ಸಿಎಂಎಂ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಮುಖಾಂತರ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗುತ್ತೆ. ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಿದ್ದಾರೆ ಕಾಮಾಕ್ಷಿ ಪಾಳ್ಯ ಪೊಲೀಸರು. ನಟ ದರ್ಶನ್, ಪವಿತ್ರ ಗೌಡ ಇನ್ನಿತರ 17 ಆರೋಪಿಗಳ ಬಂಧನ ಆಗಿದೆ. 4500 ಪುಟಗಳ ಚಾರ್ಜ್ ಶೀಟ್ ಇವತ್ತು ಮಧ್ಯಾಹ್ನದ ಸಂದರ್ಭದಲ್ಲಿ ಸಲ್ಲಿಕೆ ಆಗಬಹುದು ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಚಾರ್ಜ್ ಶೀಟ್ನಲ್ಲಿ ಏನೇನಿದೆ? ಬಹಳ ಸಾಕ್ಷಿಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಸಿಸಿಟಿವಿ ದೃಶ್ಯಗಳಾಗಿರ್ಬೋದು, ಸಾಕ್ಷ್ಯಗಳು ಆಗಿರ್ಬೋದು, ಜೊತೆಗೆ ಸಾಕ್ಷಿಗಳ ಹೇಳಿಕೆಗಳಾಗಿರ್ಬೋದು, ಅದರ ಜೊತೆಗೆ FSL ರಿಪೋರ್ಟ್ ಇದೆಲ್ಲವೂ ಕೂಡ ಉಲ್ಲೇಖ ಆಗಿದೆ. ಜೂನ್ 8ರಂದು ಬರ್ಬರವಾಗಿ ರೇಣುಕಾ ಸ್ವಾಮಿ ಮರ್ಡರ್ ಆಗುತ್ತೆ. ಈ ಪ್ರಕರಣ ಸಂಬಂಧ ಬಹುತೇಕ ತನಿಖೆಯನ್ನ ಪೊಲೀಸರು ಮುಗಿಸಿದ್ದಾರೆ. ಪ್ರಕರಣದ ತನಿಖೆ ಈಗಾಗಲೇ ಸಾಕಷ್ಟು ಆಗಿದೆ, ಅದಕ್ಕೆ ಸಾಕಷ್ಟು ವೆಚ್ಚ ಕೂಡ ಮಾಡಿದ್ದಾರೆ. ಸದ್ಯ ಚಾರ್ಜ್ ಶೀಟ್ ಸಲ್ಲಿಕೆ ಸಂದರ್ಭದಲ್ಲಿ 1 ಲಕ್ಷ ರೂಪಾಯಿ ಖರ್ಚಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರೋದು. ತನಿಖೆ ಅಂತಿಮ ಹಂತದಲ್ಲೂ ಕೂಡ ಈ ಪ್ರಕರಣ ಬಹಳ ದುಬಾರಿ ಅನಿಸಿದೆ. ತನಿಖಾ ಹಂತದಲ್ಲಿ ಒಟ್ಟು 6,45,000 ಹಣ ಖರ್ಚಾಗಿದೆ ಈ ಪ್ರಕರಣದ ತನಿಖೆಗೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರೋದು. ಈ ಹಿಂದೆಯೂ ಕೂಡ ಗಮನಿಸಿದ್ವಿ, ತನಿಖೆ ಸಂದರ್ಭದಲ್ಲಿ ಪೊಲೀಸರು ಈ ಸ್ಟೋರೇಜ್ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಈ ಒಂದಷ್ಟು ಹಾರ್ಡ್ ಡಿಸ್ಕ್ಗಳನ್ನು ತಗೊಳ್ಳೋದಾಗಿರ್ಬೋದು, ಪೆನ್ ಡ್ರೈವ್ಗಳನ್ನು ತಗೊಳ್ಳೋದಾಗಿರ್ಬೋದು, ಆ ಸಂದರ್ಭದಲ್ಲಿ ಭಾಳ ಖರ್ಚು ಮಾಡಿದ್ದಾರೆ ಇದಕ್ಕೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇತ್ತು. ಪೊಲೀಸರೇ ಖುದ್ದು ಕೈಯಿಂದ ಹಾಕಿ ತಗೊಂಡಿದ್ದಾರೆ ಅನ್ನುವಂಥ ಮಟ್ಟಿನಲ್ಲೂ ಕೂಡ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇತ್ತು. ಆ ನಂತರದಲ್ಲಿ ಈಗ ಗೊತ್ತಾಗ್ತಾ ಇರುವಂಥ ವಿಚಾರ ಅಂತಂದರೆ, ಇವತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಈ 17 ಡಿ ಗ್ಯಾಂಗ್ನ ಎಲ್ಲ 17 ಜನ ಆರೋಪಿಗಳು ಏನಿದ್ದಾರೆ ಅವರ ವಿರುದ್ಧ ಚಾರ್ಜ್ ಶೀಟ್ನಲ್ಲಿ ಎಲ್ಲ ವಿಚಾರಗಳು ಕೂಡ ಮೆನ್ಷನ್ ಆಗಿದೆ. ಅದಷ್ಟೇ ಅಲ್ಲ, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6,45,000 ರೂಪಾಯಿ ಖರ್ಚಾಗಿದೆ ಅನ್ನುವಂಥ ಮಾಹಿತಿ. ಒಂದು ರೀತಿಯಲ್ಲಿ ಬಹಳ ಕಾಸ್ಟ್ಲಿ ಆಗಿದೆ ಈ ಪ್ರಕರಣ ಪೊಲೀಸರಿಗೂ ಕೂಡ, ಯಾಕಂದರೆ ಸ್ಟೋರೇಜ್ ಆಗಿರ್ಬೋದು, ಇನ್ನಿತರ ಖರ್ಚುಗಳಿಗಾಗಿರ್ಬೋದು, ಮರ್ಜರ್ ಮಾಡುವಂಥ ಸಂದರ್ಭದಲ್ಲಾಗಿರ್ಬೋದು, ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈ ಡಿ ಗ್ಯಾಂಗ್ ಹೋಗಿರೋದ್ರಿಂದ ಚಿತ್ರದುರ್ಗ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಬೆಂಗಳೂರು ಎಲ್ಲ ಕಡೆಗಳಲ್ಲೂ ಮಹಜರು ಇನ್ನಿತರ ವಿಚಾರಗಳನ್ನು ಮಾಡಿರೋದ್ರಿಂದ ಈ ಕೇಸ್ ಬಹಳ ಕಾಸ್ಟ್ಲಿ ಕೂಡ ಪೊಲೀಸರಿಗೆ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ.